ನಿನ್ನೆನ ದಿವಸ ಸನ್ಮಾನ್ಯ ಸವದಿಯವರು ಮತ್ತೆ ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ಸ್ಪಷ್ಟನೆ ಕೊಡೋಗೋಸ್ಕರ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. 4 ದಿನಗಳ ಹಿಂದೆ ಅವರು ಹೇಳಿದರು, ಗಜಾನನ ಮುನ್ಸೂಳಿ ದುಡ್ಡು ಕೇಳಿದ್ದ, ನಾನು ಇಲ್ಲ ಅಂತ ಹೇಳಿದ್ದೆ. ನಿನ್ನೆನ ದಿನ ಹೇಳಿದ್ದಾರೆ, ಗಜಾನನ ಮುನ್ಸೂಳಿ ದುಡ್ಡು ಕೇಳಿದ್ದ, ಪಾರ್ಟಿ ಫಂಡ್ ಬರ್ದಿದ್ರೆ ನೀನು ತಗೋ ಅಂತ ಹೇಳಿದ್ದೆ ಅಂತ. ಇದರಲ್ಲೇ ನಿಮ್ಮ 2 ಹೇಳಿಕೆಗಳು ನನಗೆ ಗೊಂದಲಕ್ಕೆ ಈಡು ಮಾಡಿದೆ. ಇದರಲ್ಲಿ ಯಾವ್ದು ನಿಜ? ದಿನಕ್ಕೊಂದು ಯಾಕೆ ಹೇಳಿಕೆ ಕೊಡ್ತಾ ಇದ್ದೀರಾ? ಯಾಕೆ ಜನರನ್ನ ತಪ್ಪು ದಾರಿಗೆ ಎಳಿತಾ ಇದ್ದೀರಾ? ನೀವು ಪಾರ್ಟಿ ಫಂಡ್ ಬಂದಿದ್ದನ್ನು ನಮ್ಮ ಮನೆಗೆ ಬಂದಾಗ ಏನು ಹೇಳಿದ್ರೆ ನಿಮಗೆ ನೆನಪು ಮಾಡ್ಕೊಳ್ಳಿ. ಪಾರ್ಟಿ ಫಂಡ್ ಬಂದಿದ್ದು ನಿಮ್ಮ ಪಕ್ಷದ ಮುಖಂಡರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರನ್ನ ನೀವೆಲ್ಲ ಕೂಡಿ ಚುನಾವಣೆಯಲ್ಲಿ ಖರ್ಚು ಮಾಡ್ರಿ ಅಂತ ನೀವು ಹೇಳಿದ್ರಿ. ಅದರ ಪ್ರಕಾರ ಕೆಳಗಡೆ ಬಂದ ತಕ್ಷಣವೇ ನಾನು ನಮ್ಮ ಪಕ್ಷದ ಮುಖಂಡರನ್ನ ಕರೆದು ಈ ಥರ ಹೇಳಿದ್ದಾರೆ, ನೀವು ಅದನ್ನು ಫಾಲೋ ಅಪ್ ಮಾಡ್ರಿ ಅಂತ ಹೇಳಿದ್ದೆ. ನಿಮ್ಮ ಹತ್ರ 2-3 ಸಾರಿ ಬಂದು ಅವ್ರು ಕೇಳಿದರು. ಆಗ ನೀವು ಪಾರ್ಟಿ ಫಂಡ್ ಬಂದಿಲ್ಲ ಅಂತ ಹೇಳಿದ್ರಿ. ಅದು ಬಂದಿದೆಯೋ ಇಲ್ಲೋ ನಿಮಗೆ ಗೊತ್ತು, ಹೈಕಮಾಂಡ್ಗೆ ಗೊತ್ತು, ದೇವರಿಗೆ ಗೊತ್ತು. ಇದರಲ್ಲಿ ನನ್ನ ಹೆಸರನ್ನ ಯಾಕೆ ಹೇಳ್ತಾ ಇದ್ದಾರೆ? ನಾನೇನು ಸಂಬಂಧ? ಈಗ ನಿಮಗೆ ಪಕ್ಷಕ್ಕೆ ಅನುದಾನ ಬರ್ತದೆ, ಅನುದಾನ ನಿಮ್ಮ ಮನೆಗೆ ಬರ್ತದಾ? ಕ್ಷೇತ್ರದ ಅಭಿವೃದ್ಧಿಗೆ ಬರ್ತದೆ. ಅದೇ ರೀತಿ ಪಾರ್ಟಿ ಫಂಡ್ ಬಂದಿದ್ದು ಚುನಾವಣೆಗೋಸ್ಕರ ಬರ್ತದೆ. ಅದನ್ನು ನನಗೆ ಯಾಕೆ ಕನೆಕ್ಟ್ ಮಾಡ್ತಾ ಇದ್ದಾರೆ? ಇದನ್ನು ನನಗೆ ನೋವಾಗಿದೆ. ನಾನು ಸಣ್ಣ ಕಾರ್ಯಕರ್ತ, ನನ್ನ ಮೇಲೆ ಈ ಥರ ಯಾಕೆ ನೀವು ಹಗೆ ಸಾಯಿಸ್ತಾ ಇದ್ದೀರಾ? ಏನು ಉದ್ದೇಶ ನಿಮ್ಮದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಎರಡನೇದ್ದು, ಇನ್ನೊಂದು ವಿಷಯ ಪ್ರಸ್ತಾಪ ಮಾಡಿದ್ರಿ, ನಾನು ಸ್ಥಾನಮಾನದ ಆಶ್ವಾಸನೆ ಕೊಟ್ಟಿಲ್ಲ ಅಂತ. ನೀವು ನಮ್ಮ ಮನೆಗೆ ಬಂದಾಗ ಮೊದಲನೇ ದಿನಾನೇ ಚುನಾವಣೆಗೆ ಮುಂಚೆ ಏನು ಬಂದಿದ್ರಿ, ನಮ್ಮ ಮನೆಯಲ್ಲೇ ಮೊದಲು ಹೇಳಿದ್ದು ವಾಕ್ಯನೇ ಅದು. ಏನು? ನಿಮಗೆ ಕ್ಯಾಬಿನೆಟ್ ದರ್ಜೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರಿ. ಇದನ್ನು ನಾನು ಮೊನ್ನೆನೂ ಹೇಳಿದ್ದೀನಿ, ನಿನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಇನ್ನು 100 ಸಲ ಆದರೂ ಇದನ್ನು ಹೇಳ್ತೀನಿ. ಯಾಕೆಂದರೆ ನೀವು ಹೇಳಿದ್ದು ಸತ್ಯ. ಸುಳ್ಳು ಅಂತ ನೀವು ಏನಾದರೂ ಹೇಳೋದಿದ್ರೆ ನಾನು ಮೊನ್ನೆ ಹೇಳಿದ ಹಾಗೆ ನೀವು ಎಲ್ಲಿ ಕರೆದ್ರು ಎಲ್ಲಿ ಬಂದರೂ ಪ್ರಮಾಣ ಮಾಡಲಿಕ್ಕೆ ನಾನು ತಯಾರಿದ್ದೀನಿ. ಜೊತೆಗೆ ಮತ್ತೊಂದು ವಿಷಯನ ನೀವು ಪ್ರಸ್ತಾಪ ಮಾಡಿದ್ದೀರಿ, ಗಜಾನನ ಮುನ್ಸೂಳಿಯವರು BJP ಸೇರ್ಬೋದು, ಅದಕ್ಕೆ ಈ ಥರ ಹೇಳಿಕೆ ಕೊಡ್ತಾ ಇದ್ದಾರೆ. ಬಹುಶಃ ನೀವು ನಿಮ್ಮ ಸ್ವಾನುಭವದಿಂದ ಈ ಹೇಳಿಕೆ ಹೇಳಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದರೆ ನೀವು ಜನತಾದಳದಲ್ಲಿದ್ದಿರಿ, ಜನತಾದಳ ಯುವದಲ್ಲಿದ್ದಿರಿ, ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರಿ, ಲೋಕ ಜನಶಕ್ತಿಯಲ್ಲಿದ್ದಿರಿ, ಅಲ್ಲಿಂದ BJPಗೆ ಬಂದ್ರಿ, ನಿಮ್ಮನ್ನು ಉಪಮುಖ್ಯಮಂತ್ರಿ ಮಾಡಿದ್ರು, ಸೋತರು. ಉಪಮುಖ್ಯಮಂತ್ರಿ ಮಾಡಿದ ಪಕ್ಷವನ್ನು ಬಿಟ್ಟು ಟಿಕೆಟ್ ಸಿಗಲಿಲ್ಲ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರಿ. ಅದನ್ನು ಆಧಾರ ಇಟ್ಕೊಂಡು ಬಹುಶಃ ನಾನು ಹಾಗೆ ಮಾಡ್ತೀನಿ ಅಂತ ನೀವು ತಿಳ್ಕೊಂಡಿರ್ಬೋದು. ನಾನು ಬಿಡೋದೇ ಆಗಿದ್ರೆ 23ರಲ್ಲೇ ಪಾರ್ಟಿ ಬಿಡ್ತಿದ್ನಲ್ಲ, ಯಾಕೆ ನಿಮ್ಮ ಜೊತೆ ಬೆನ್ನು ಹತ್ತಿದ್ದೆ? ನಾನು ಟಿಕೆಟ್ ಸಿಗಲಿಲ್ಲ ಅಂತ ಪಾರ್ಟಿ ಬಿಡೋ ಅಂಥವನ್ನಲ್ಲ. ನಾನು ಟಿಕೆಟ್ ಸಿಗಲಿ ಬಿಡಲಿ ಇಲ್ಲೇ ಇದ್ದೀನಿ, ಇಲ್ಲೇ ಇರ್ತೀನಿ. ಜನ ಹಾಗೆ ಹೇಳ್ತಾರೆ, ಈಗ ಹೇಳ್ತಾರೆ ಅಂತ ಹೇಳಬೇಡಿ. ನಿಮ್ಮ ಬಗ್ಗೆನೂ ಜನ ತುಂಬ ಹೇಳ್ತಾರೆ. ಮೊನ್ನೆ MP ಚುನಾವಣೆಯಲ್ಲಿ ಅಥಣಿ ಮತಕ್ಷೇತ್ರದಲ್ಲಿ ನಮಗೆ ಮೈನಸ್ ಆಯಿತು. ವಿಧಾನಸಭೆಯಲ್ಲಿ 76,122 ಮತಗಳ ಲೀಡ್ ಇತ್ತು. ಮೊನ್ನೆ MP ಚುನಾವಣೆಯಲ್ಲಿ ಆಯಿತು 89,000 ಮೈನಸ್ ಆಯಿತು. ಯಾಕಾಯಿತು? ಜನ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಇದು ಅವ್ರು ಹೋಗಲಿಕ್ಕೆ ಹಾದಿಯನ್ನು ಸುಲಭ ಮಾಡ್ಕೋತಾ ಇದ್ದಾರೆ. ಈಗಾಗಲೇ ಅವರು ಹುಬ್ಳಿ, ಬೆಂಗಳೂರು ಮತ್ತು ದಿಲ್ಲಿ ಮೂಲದ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ, ಜನ ಮಾತಾಡ್ತಾ ಇದ್ದಾರೆ. ಹೀಗೆ ನಾನಂತರೂ ಪಕ್ಷ ಬಿಡೋದಿಲ್ಲ. ಈಗಾಗಲೇ ನೀವೊಂದು ನನಗೆ ಸಲಹೆ ಕೊಟ್ಟಿದ್ದೀರಿ ನಿನ್ನೆ ದಿನ, ಏನು ಅವರು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಬೇಕಾಗಿದ್ದರೆ ಅವರ ಮುಖಂಡರಿಗೆ ಹೋಗಿ ಅವ್ರು ಕೇಳಲಿ ಅಂತ. ನಿಮ್ಮ ಸಲಹೆಯನ್ನು ನಾನು ಸ್ವಾಗತ ಮಾಡಿ, ನಾನು ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಮುಖಂಡರ ಹತ್ರ, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಹತ್ರ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತು ನಮ್ಮ KPCC ಅಧ್ಯಕ್ಷರ ಹತ್ರ ಹೋಗಿ ಅವ್ರ ಹತ್ರ ನಾನು ವಿನಂತಿ ಮಾಡ್ಕೋಬೇಕು ಅಂತ ನಾನು ಯೋಚನೆ ಮಾಡಿದ್ದೀನಿ. ಏನು ಅಂದರೆ 3 ದಶಕಗಳಿಂದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿತಾ ಇದ್ದೀನಿ. ನನಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ದಯವಿಟ್ಟು ಕೊಡ್ರಿ ಅಂತ ನಾನು ಕೇಳ್ತೀನಿ. ಒಂದು ವೇಳೆ ನಿಮಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನಂಗೆ ಕೊಡೋದಕ್ಕೆ ಆಗದಿದ್ದರೆ ಅಥಣಿ ಮತಕ್ಷೇತ್ರದ 2028 ಚುನಾವಣೆಯಲ್ಲಿ ನನಗೆ ಪಕ್ಷದ ಟಿಕೆಟ್ ಕೊಡಿ ಅಂತ ನಾನು ಆಗ್ರಹ ಮಾಡ್ತೀನಿ. ಅವರಿಗೆ ಹೋಗಿ ನನ್ನ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇವ್ರಿಗೆ ಗೊತ್ತು
ನನಗಂತೂ ಗೊತ್ತಿಲ್ಲ, ನಾನು ಸಾಮಾನ್ಯ ಕಾರ್ಯಕರ್ತ. ನನ್ನ ಟಿಕೆಟ್ ತಪ್ಪೋ ಕಾರಣ ಏನು ದೇವ್ರಿಗೆ ಗೊತ್ತು, ನಮ್ಮ ಹೈಕಮಾಂಡಿಗೆ ಗೊತ್ತು. ಈಗ 2028ಕ್ಕೆ ನಾನು 2 ಡಿಮ್ಯಾಂಡ್ಗಳನ್ನು ನನ್ನ ಪಕ್ಷದ ಮುಖಂಡರಿಗೆ ಹೈಕಮಾಂಡ್ಗೆ ನಾನು ಕೇಳ್ತಾ ಇದ್ದೀನಿ. ಮೊದಲನೇದು, ನನಗೆ ಕ್ಯಾಬಿನೆಟ್ ಇದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಆದರೂ ಕೊಡ್ರಿ. 30 ವರ್ಷ ಕೆಲಸ ಮಾಡೀನಿ, 31 ವರ್ಷ. ನನಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡಿ. ಕೊಡೋಕ್ಕಾಗದಿದ್ರೆ 2028ರ ಅಥಣಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟನ್ನು ನನಗೆ ಕೊಡಿ ಅಂತ ನಾನು ಕೇಳ್ತೀನಿ. ಲಕ್ಷ್ಮಣ ಸವದಿ ಅವರು ಹೇಳ್ತಾರೆ ಸರ್, ಗಜಾನನ ಮಂಗಸೂಳಿ ಏಕೈಕ ವ್ಯಕ್ತಿ ಮಾತ್ರ ಅಸಮಾಧಾನಗೊಂಡಿರೋದು, ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ, ಅವರೊಬ್ಬರೇ ಹೋಗಿರೋದು ಅಂತ. ಮೊನ್ನೆ ಸಕ್ರೆ ಫ್ಯಾಕ್ಟ್ರಿ ಚುನಾವಣೆಯಲ್ಲಿ ನೋಡಿದ್ರಲ್ಲ, ನಮ್ಮ ಜೊತೆ ಹೆಚ್ಚಿದ್ರು, ಅವ್ರ ಜೊತೆ ಹೆಚ್ಚಿದ್ರು. ನಮ್ಮ ಜೊತೆ ಯಾರ್ಯಾರು ಲೀಡರ್ ಇದ್ರು ನೋಡಿದ್ರಲ್ಲ. ಬಹುತೇಕ ಎಲ್ಲ ಕಾಂಗ್ರೆಸ್ ಮುಖಂಡರಿದ್ರು, ಒಬ್ಬಿಬ್ಬರನ್ನು ಬಿಟ್ಟರೆ. ನಮಗೆ ಸ್ವಾರ್ಥದ ರಾಜಕಾರಣ ಬೇಕಾಗಿಲ್ಲ. ನಮ್ಮ ಪಕ್ಷಕ್ಕಾಗಿ ಹಗಲಿರುಳು ದುಡಿತಾ ಇರುವಂಥ 20-30 ವರ್ಷದಿಂದ ನಮ್ಮ ಪಕ್ಷಕ್ಕೆ ಬೆನ್ನು ಹತ್ತಿರತಕ್ಕಂಥ ಮೂಲ ಕಾಂಗ್ರೆಸ್ ಕಾರ್ಯಕರ್ತರ ರಕ್ಷಣೆ ಮಾಡೋದು ನನ್ನ ಆದ್ಯ ಕರ್ತವ್ಯ. ಅದರ ಸಲುವಾಗಿ ನಾನು ಮಾಡ್ತಾಯಿದ್ದೆ. ಸರ್, ಅಸಮಾಧಾನದ ಅದೇ ಮೂಲ ಕಾರಣ ಸರ್, ಮೂಲ ಕಾರಣ ಅಂತಾನೆ ಗಜಾನನ ಮಂಗಸೂಳಿ ಏಕೈಕ ವ್ಯಕ್ತಿಯ ಅಸಮಾಧಾನಗೊಂಡಿದ್ದ ಅಥವಾ ಜಾರಕಿಹೊಳಿ ಪ್ರಭಾವನ? ಇಲ್ಲ, ಏಕೈಕ ವ್ಯಕ್ತಿ ಗಜಾನನ ಮಂಗಸೂಳಿ ಅಲ್ಲ. ಇದು ನನ್ನ ಧ್ವನಿ ಅಲ್ಲ, ಇದು ಸಮಸ್ತ ನಮ್ಮ ಹಳೆ ಕಾಂಗ್ರೆಸ್ ಮುಖಂಡರ ಕಾರ್ಯಕರ್ತರ ಧ್ವನಿಯಾಗಿ ನಾನು ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಧ್ವನಿ ನಂದು ಅಷ್ಟೇ, ಆದರೆ ಅದರ ಭಾವನೆಗಳು ನಮ್ಮ ಕ್ಷೇತ್ರದ ಎಲ್ಲ ಜನರ ಭಾವನೆ ನನ್ನ ಧ್ವನಿಯಾಗಿ ಹೊರಗೆ ಬಂದಿದೆ ಅಷ್ಟೇ.